ಮೇಡಮ್ ಇದೇನು ಕನಸು ನನಸು ಏನೂ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ ಮೂರ್ತಿ, ಯಾರಾದರೂ ನಮ್ಮ ಕೈ ಕಾಸು ಕೊಟ್ಟರೆ ಅದನ್ನು ನನಸು ಅಂತಲೇ ಅನ್ಕೋಬೇಕು. ಆಮೇಲೆ ಅದನ್ನು ನಾವು ಎಂಜಾಯ್ ಮಾಡ್ತಾ ಇರ್ತೀವಲ್ಲ, ಅದನ್ನು ಕನಸು ಅನ್ಕೋಬೇಕು. ಎರಡರಲ್ಲೂ ಒಂಥರ ಮಜಾ ಇರುತ್ತೆ. ಹೋಗಿ ಎಂಜಾಯ್ ಮಾಡಿ ಹೋಗಿ. ಸರಿ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನೋಡು, ನಾನು ನಿನಗೀಗ ಒಂದು ಕೆಲಸ ಕೊಡ್ತೀನಿ, ನೀನು ಅದನ್ನು ಮಾಡಬೇಕು. ಹೇಳಿ ಮೇಡಮ್. ನಾನೀಗ ಮೂರ್ತಿ ಕೈನಲ್ಲಿ 50,000 ರೂಪಾಯಿ ಕೊಟ್ಟಿದ್ದೀನಿ. ಅವರೇನಾದರೂ ಬಂದಲ್ಲಿ ಅದನ್ನು ಸುಮನ್ ಕೈ ಕೊಡ್ತಾರಾ ಅಂತ ನೀನು ನೋಡಿ ಹೇಳಬೇಕು. ಆಯಿತು ಮೇಡಮ್, ಇಲ್ಲೇ ಆಚೆ ಬಾಗಿಲಲ್ಲೇ ಇರ್ತೀನಿ. ಮೂರ್ತಿಯವ್ರು ಬಂದರೆ ಫೋನ್ ಮಾಡಿ ಹೇಳ್ತೀನಿ. ಸರಿ. ಮೂರ್ತಿ, ನೀವೇನಾದರೂ 50,000 ರೂಪಾಯಿನ ಸುಮನ್ ಕೈ ಕೊಟ್ಟು ಬರಬೇಕು. ಆಮೇಲಿರುತ್ತೆ ನಿಮ್ಗೆ ಹಬ್ಬ. ನಮ್ಮಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ದುಡ್ಡು ಕೊಡು ಅಂತ ರಾಜಿನ ಕೇಳಿದ್ರೆ ಬರೀ 4,000 ರೂಪಾಯಿ ಕೊಟ್ಟಿದ್ಲು. ಈಗ ನಾನು ದುಡ್ಡು ಕೇಳದೇ ಇದ್ರು 50,000 ರೂಪಾಯಿ ಕೊಟ್ಟಿದ್ದಾಳೆ ಅಂದರೆ ಇದಕ್ಕೆ ಏನೋ ಕಾರಣ ಇರ್ಬೋದು. ಕಾರಣ ಏನೇ ಇದ್ರೂ ಹಾಳಾಗೋಗ್ಲಿ, ನನಗೇನು. ಒಟ್ಟಾರೆ ಈ 50,000 ರೂಪಾಯಲ್ಲಿ ಸುಮಾಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ರೆ ಅವಳ ಸಂಸಾರಕ್ಕೆ ಅನುಕೂಲ ಆಗುತ್ತೆ. ನಾನು ಸುಮಾಗೆ ದುಡ್ಡು ಕೊಟ್ಟು ಸಹಾಯ ಮಾಡ್ತೀನಿ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ನನಗೆ ಈ ದುಡ್ಡು ಕೊಟ್ಲ ರಾಜೇಶ್ವರಿ. ನನಗೆ ದುಡ್ಡು ಕೊಟ್ಬಿಟ್ಟು ನನ್ನ ಹಿಂದೆ ಯಾರನ್ನಾದರೂ ಫಾಲೋ ಮಾಡೋದಕ್ಕೆ ಕಳಿಸಿರ್ಬೋದಾ? ಅಮ್ಮಮ್ಮ ಯಾರೂ ನೋಡ್ತಾ ಇಲ್ಲ. ನಾನೀಗ ಸುಮಾ ಮನೆ ಹತ್ರ ಹೋದರೆ ಡೈರೆಕ್ಟಾಗಿ ಸಿಕ್ಕಾಕೊಂಡ್ಬಿಡ್ತೀನಿ ರಾಜೇಶ್ವರಿ ಕೈಲಿ. ಪಾಪ ನಾನು ಹೋಗೋದು ಬೇಡ. ಆದರೆ ಈ ದುಡ್ಡು ಏನು ಮಾಡಲಿ? ರೇಸು, ಕುದುರೆ ರೇಸು. ಕುದುರೆ ಬಾಲಕ್ಕೆ ಯಾರು ದುಡ್ಡು ಕಟ್ತಾರೋ ಕುದುರೆ ಓಡ್ದಂಗೆಲ್ಲ ಅವ್ರ ಅದೃಷ್ಟ ಕೂಡ ಓಡ್ತಾ ಇರುತ್ತೆ. ಯಾವ ಕುದುರೆ ಮುಂದೆ ಓಡ್ತಾ ಇರುತ್ತೋ ಅದ್ರ ಮೇಲೆ ದುಡ್ಡು ಕಟ್ಟಿದ್ರೆ ಕಟ್ಟಿದವ್ರ ಅದೃಷ್ಟ ಕೂಡ ಓಡ್ತಾ ಇರುತ್ತೆ. ಕುದುರೆ ರೇಸ್ ಆಡಿ ಭಾಳ ದಿನ ಆಯಿತು. ಇರೋ ದುಡ್ಡೆಲ್ಲ ಕುದುರೆ ಬಾಲಕ್ಕೆ ಕಟ್ಬಿಟ್ರೆ ಹೊಡೆದ್ರೆ ಜಾಕ್ ಪಾಟು, ಇಲ್ಲಾಂದ್ರೆ ಬರೀ ಪಾಟು. ಇದರಲ್ಲಿ ನಾನು ಕಳ್ಕೊಳ್ಳೋದೇನೈತೆ? ಕಟ್ಬಿಡ್ತೀನಿ, ಈಗಲೇ ಕಟ್ಬಿಡ್ತೀನಿ, ಈಗಲೇ ಕಟ್ಬಿಡ್ತೀನಿ. ಏಯ್, ಯಾಕೆ ಕೊರೋಡ ಬರ್ತಾ ಇದೆಯಾ? ನೋಡ್ಬೇಕು. ಕುಡಿದು ಬಂದಿದ್ಯಾ? ಸತ್ಯವೇರಮ ತಾಯಿ ತಂದೆ, ಸತ್ಯವೇರಮ ಬಂದು ಬೆಳಗ. ಈ ಪದ ನಿಂಗೆ ಗೊತ್ತಿಲ್ಲ. ನೀನಾದ್ರೂ ಹುಡ್ಕೊಳ್ತೀನಿ. ಸತ್ಯ ಹೇಳ್ತಾ ಇದ್ದೀನಿ, ಓದಿದ್ದೀನಿ. ಅಣ್ಣ ನೋಡಬೇಕಾದ್ರೆ ಕುಡಿದು ಬರಬಾರ್ದು ಅಂತ ಗೊತ್ತಿಲ್ಲ ನಿಮಗೆ? ಜಾಬ್ ಮಾಡ್ತಾನೆ. ಹೆಂಡ್ತಿ ಹೇಳ್ತಾಳೆ ಗಂಡನ ಕುಡಿಬೇಡ ಅಂತ. ಗಂಡ ಕೇಳ್ತಾನ, ಕುಡಿತಾನೆ. ನಮ್ಮ ಅಣ್ಣ ಹೇಳಿದ್ರೆ ಕುಡಿಬೇಡ ಅಂದ್ರೆ ಕುಡಿಯಲ್ವಾ? ನೋಡ್ಗಳು, ನಾನು ಕುಡಿದಿದ್ರು ಕರೆಕ್ಟಾಗಿದ್ದೀನಿ. ಬಸ್ಟ್ ಮಾಡಲ್ಲ. 5 ನಿಮಿಷ ಮಾತಾಡಿ ಬಂದ್ಬಿಡ್ತೀನಿ. ಯಾಕಂದ್ರೆ ಮಾತ್ರ ಕುಡಿಬೇಕು ನಾನು. ಬಿಡ್ಬಿಡ, ಯಾಕೆ ಕುಡ್ಕೊರ್ಗೆಲ್ಲ ಕರೆಕ್ಟಾಗಿ ಮಾಡ್ತೀವಿ. ಡೌನ್ ಬೇರೆ ಇಟ್ಟಿದೆ, ಜಾರಿ ಬಿದ್ದರೆ ಥ್ಯಾಂಕ್ ಯು. ಏಯ್, ಸರಿಯಾಗಿ ಹೇಳ್ತೀನಿ ಕೇಳಿಸ್ಕೊ. ನನ್ನ ಎದುರುಗಡೆ ಯಾರೇ ನಿಂತರೂ ಮಾತಾಡಿದ್ರು ನನಗೆ ತುಂಬ ಕೋಪ. ನೋಡೋ, ನೀನು ಪೊಲೀಸು ಗೀಲೀಸು ಅಂತ ಏನಾದರೂ ಹೋದರೆ ಆಗೋದು ತೊಂದರೆ ನಿನಗೆ. ನನ್ನ ಸಾಮ್ರಾಜ್ಯಕ್ಕೆ ಯಾರೇ ಒಂದು ಸಲ ಎಂಟ್ರಿ ಕೊಟ್ಟರು ಮತ್ತೆ ವಾಪಸ್ ಹೋಗೋಕ್ಕೆ ಆಗಲ್ಲ. ಗೊತ್ತಾಯ್ತೇನಾ? ಸರಿ ಓಕೆ, ಹಂಗೆ ಮಾಡೋ. ನೋಡೋ, ಆ ಲ್ಯಾಂಡ್ ಇದೆಯಲ್ಲ, ಅದೇನಿದೆ ನನ್ನ ಹತ್ರ ಮಾತಾಡೋ. ನಿಂಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಬಿಸಾಕ್ತೀನಿ. ಓಕೆ. ಏನೋ ಅರ್ಜುನ, ಇಲ್ಲಿವರೆಗೂ ಬಂದ್ಬಿಟ್ಟೆ. ಏನಣ್ಣ, ಹೆಂಡತಿ ಮಕ್ಕಳನ್ನ ಹುಡುಕೊಡ್ತೀನಿ ಅಂದರೆ ಆಗಲೇ ಮರ್ತ್ಬಿಟ್ಟ. ಅಣ್ಣ,
ನನ್ನ ಮಗಳನ್ನ ಒಂದೇ ಒಂದು ಸಲ ನೋಡ್ಬೇಕಣ್ಣ. ಅವಳ ಕೈಯಲ್ಲಿ ಅಪ್ಪ ಅಂತ ಬಾಯಿ ತುಂಬ ಕರ್ಸ್ಕೋಬೇಕು. ನನ್ನ ಹೆಂಡ್ತಿನೂ ಅಷ್ಟೇ, ಒಂದು ಸಲ ನಾನು ನೋಡಬೇಕು, ಅವಳ ಹತ್ರ ಮಾತಾಡಬೇಕು, ಕ್ಷಮೆ ಕೇಳಬೇಕು, ಮನಸ್ಸಿನಲ್ಲಿರೋದನ್ನೆಲ್ಲ ಅವಳ ಹತ್ರ ಹೇಳ್ಬೇಕು. ಹೆಂಗಾದರೂ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ಹುಡುಕೊಳ್ಳೋಣ. ಅದಕ್ಕೆ ಯಾಕೋ ಅಷ್ಟೊಂದು ಬೇಡ್ಕೊತೀಯ? ನಿನ್ನ ಹೆಂಡತಿ ಮಕ್ಕಳನ್ನ ನಿನ್ನ ಹತ್ರ ತಂದು ಸೇರಿಸ್ತೀನಿ. ಆದರೆ ನಿನ್ನಿಂದ ನನಗೊಂದು ಕೆಲಸ ಆಗಬೇಕು ಅಷ್ಟೇ. ಕೆಲಸನ ಏನದು? ನೀನು ಒಂದು ಕಳ್ತನ ಮಾಡಬೇಕು. ಚಿಕ್ಕದೇನಲ್ಲ, ದೊಡ್ಡದೇ ಮಾಡ್ತೀಯಾ? ಕಳ್ತನ ಬಿಡೋಣ, ಅದಕ್ಕೆ ಹೇಳು, ಮಾಡ್ತೀನಿ. ಆಯ್ತಣ್ಣ, ನಾನು ಹೋಗಿ ನೀನು ಕೆಲಸ ಮಾಡ್ಕೊಂಡ್ಬರ್ತೀನಿ. ಅಷ್ಟರೊಳಗೆ ನೀನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದ. ಅಲ್ಲಿಗೆ ನಿನ್ನ ಕೆಲಸನೂ ಆಗುತ್ತೆ, ನನ್ನ ಕೆಲಸನೂ ಆಗುತ್ತೆ, ಇಬ್ಬರದ್ದು ಆಗುತ್ತಲ್ವ? ನೋಡೋ, ನಿನ್ನ ಕೆಲಸ ಆಯಿತು ಅಂದ್ಕೋ. ಆಯ್ತಣ್ಣ, ನಾನು ಬರ್ತೀನಿ. ನಿನ್ನ ಹೆಂಡತಿ ಮಕ್ಕಳ ಆಸೆ ತೋರಿಸಿ ನನಗೆ ಬೇಕಾಗಿದ್ದ ಕೆಲಸನ ನಾನು ಮಾಡಿಸ್ತಾ ಇದ್ದೀನಿ ಅಷ್ಟೇ. ನಿನ್ನ ಸಂಸಾರನ ಸರಿ ಮಾಡಿ ನನಗಾಗಬೇಕಾಗಿದ್ದೇನೂ ಇಲ್ಲ. ನನಗೆ ಕೆಲಸ ಆಗಬೇಕಷ್ಟೆ. ನಿಮ್ಮಿಬ್ರಿಗಿರೋ ಆಸ್ತಿ ಹುಚ್ಚಿಗೆ ಯಾರನ್ನ ಬೇಕಾದ್ರೂ ಬೀದಿಗೆ ತಳ್ತೀರಾ? ಆಸ್ತಿ ಹುಚ್ಚು, ಆಸ್ತಿ ಹುಚ್ಚು, ಆಸ್ತಿ ಹುಚ್ಚು. ಯಾರಿಗಿರೋದು ಆಸ್ತಿ ಹುಚ್ಚು? ನಿಜವಾಗ್ಲೂ ಯಾರಿಗಿರೋದು ಆಸ್ತಿ ಹುಚ್ಚು ಈ ಮನೆಯಲ್ಲಿ? ಇನ್ನು ವಿಷಯನ ಮುಚ್ಚಿಟ್ಟು ಯಾವುದೇ ಪ್ರಯೋಜನ ಇಲ್ಲ. ನಿಜವಾಗ್ಲೂ ಆಸ್ತಿ ಹುಚ್ಚಿರೋದು ದೇವತೆ ಅಂತ ಇರೋ ಪೂರ ಅಮ್ಮಂಗಲ್ಲ. ನೀವು ಯಾರನ್ನ ದೇವತೆ ಅಂತ ಅನ್ಕೊಂಡಿದ್ದೀರ ನೋಡಿ, ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಲ್ಲ? ನಿಜವಾಗ್ಲೂ ಆಸ್ತಿ ಹುಚ್ಚಿರೋದು ಇನ್ನು ರಾಜೇಶ್ವರಿ ಅಮ್ಮಗೆ. ಆಸ್ತಿ ಹುಚ್ಚಿಟ್ಕೊಂಡೆ ನಮ್ಮ ಜೀವನದಲ್ಲೆಲ್ಲ ಇಷ್ಟೆಲ್ಲ ಆಟ ಆಡಿರೋದು. ನೀವು ಯಾರನ್ನ ದೇವತೆ ಅಂತ ಅನ್ಕೊಂಡಿದಾರೋ ಆ ನಿಮ್ಮಮ್ಮ ಶಿವ್ರೆ, ಈ ರಾಜೇಶ್ವರಿ ದೇವಿ. ಸ್ವಾತಿನ ಈ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಮೊದಲು ನಿಮ್ಮಮ್ಮ ಒಪ್ಪಿರ್ಲಿಲ್ಲ, ಆಮೇಲೆ ಒಪ್ಕೊಂಡ್ರು. ಆದ್ರೆ ಅದಕ್ಕೆ ಒಂದು ಷರತ್ತು ಹಾಕಿದ್ರು. ಅದೇನ್ ಗೊತ್ತಾ? ನಾನು ನನ್ನ ಗರ್ಭಕೋಶನ ತೆಗೆಸ್ಕೊಂಡು ಆಮೇಲೆ ನಿಮ್ಮನ್ನ ಮದುವೆ ಆಗ್ಬೇಕು. ಆಪರೇಷನ್ ಮಾಡಿಸ್ಕೊಂಡು ಗರ್ಭಕೋಶ ತೆಗೆಸ್ಕೊ ಅಂತ ಯಾಕೆ ಹೇಳಿದ್ರು ಗೊತ್ತಾ? ನಿಮಗ್ ಮಗು ಹುಟ್ಟೋದನ್ನ ತಡೆದ್ರೆ ಆಸ್ತಿ ಎಲ್ಲ ಪ್ರೀತ ಮಗುಗೆ ಹೋಗುತ್ತೆ ಅನ್ನೋದಕ್ಕೋಸ್ಕರ. ಕುಡ್ದಿರೋ ನಶೆಯಲ್ಲಿ ಏನೇನೋ ಮಾತಾಡ್ತಾ ಇಲ್ಲ. ಸರಿಯಾಗಿ ಮಾತಾಡಬೇಕು ಅಂತಲೇ ಕುಡ್ದಿದ್ದೀನಿ. ಈಗ ಹೇಳ್ತಾ ಇದ್ದೀನಿ ಸುಮಾ, ನನ್ನ ಜೀವನ, ನನ್ನ ನೆಮ್ಮದಿ, ನನ್ನ ಸಂತೋಷ ಎಲ್ಲ ಕಿತ್ಕೊಂಡೆ ಅಲ್ಲ. ಇನ್ನು ನೋಡ್ತಾ ಇರು, ನಾನು ನಿನ್ನ ಬಾಳಿಂದ ಏನೇನು ಕಿತ್ಕೊಂಡು ನಿನ್ನನ್ನು ಗತಿ ಇಲ್ದವ್ರನ್ನಾಗಿ ಮಾಡ್ತೀನಿ ಅಂತ. ನಾಳೆ ಬೆಳಕಾದರೆ ಮುಗೀತು ಕಣೆ, ನಿನ್ನ ಪಾಲ್ಗೆ ಶಾಶ್ವತವಾದ ಕತ್ಲು ಕವಿಯುತ್ತೆ. ಅತ್ತೆ, ನಾನು ಹೊರಗೆ ಹೋಗಿ ಬರ್ತೀನಿ. ಸುಮಾ, ಎಂತ ಸುಮಾ, ಯಾವಾಗಲೇ ಆಗಲಿ ಹೊರಗೆ ಹೋಗುವಾಗ ಅತ್ತೆ ಆರತಿ ಕೊಡಿ ಅಂತ ಕೇಳಿ ಆರತಿ ತಗೊಂಡು ಹೋಗ್ತಿದ್ದವಳು. ಇವತ್ತು ಎಂತ ಕೇಳಿದೆ ಹಾಗೆ ಹೋಗ್ತಿದೀಯಾ? ಎಂತಾಯ್ತು? ಬಹುಶಃ ಇವತ್ತಿಗೆ ನನ್ನ ಪಾಲಿಗೆ ಆ ದೇವರ ಆಶೀರ್ವಾದ ಕುಸಿದ್ ಬಿತ್ತು ಅನ್ಸುತ್ತೆ ಅತ್ತೆ.
ಸುಮಾ, ತಮಾಷೆಗೂ ಕೂಡ ಹಾಗೆ ಮಾತಾಡಬಾರ್ದು ಮಾರೈತಿ. ಎಂತ ಮಾತು ಅಂತ ಮಾತಾಡ್ತಿದ್ದೀಯಾ? ನೋಡು, ಜೀವನ ಅಂದಮೇಲೆ ಕಷ್ಟ ಸುಖ ಬರ್ತದೆ ಹೋಗ್ತದೆ. ಹಾಗಂತ ಹೇಳಿ ದೇವರ ಆಶೀರ್ವಾದನೇ ಇಲ್ಲ ಅಂದರೆ ನಮ್ಮಂಥವ್ರಿಗೆ ಉಳಿಗಾಲನೇ ಇರೋದಿಲ್ಲ. ಎಂತ ಆಗೋದಿಲ್ಲ. ಆರತಿ ತಗೊಂಡು ಹೊರಡು. ಮೇಡಮ್, ಕೊರಿಯರ್. ಅತ್ತೆ, ನಮಗಿಲ್ಲಿ ಈ ಅಡ್ರೆಸ್ಸಿಗೆ ಯಾರು ಕೊರಿಯರ್ ಕಳಿಸಿರ್ತಾರೆ? ಅದು ನಿನಗೆ ಬಂದಿದ್ಯಾ ಅರ್ಜುನಿಗೆ ಬಂದಿದ್ಯಾ ಅಂತ ಮೊದಲು ನೋಡು. ಸುಮಾ, ಎಂತಾಯ್ತು ಮಾರೈತಿ? ಎಂತ ಗಾಬರಿ ಆಗಿದೀಯಾ? ಸುಮಾ, ಎಂತ ಆಯ್ತು ಅಂತ ಈಗಲಾದ್ರೂ ಹೇಳು. ಎಂತ ಕಳ್ತಾ ಇದೀಯಾ? ಎಂತ ಆಯ್ತು? ಮಾವ ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಸುಮಾ, ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗೆ ಆಯ್ತಲ್ಲ ನಿನ್ನ ಪರಿಸ್ಥಿತಿ. ಅಯ್ಯೋ ದೇವ್ರೆ, ನಿಂದೆಂತ ಲೀಲಿನಪ್ಪ. ನಾನು ಹೇಳಿದ್ ನಿಜ ಅಂತ ಇವತ್ತು ನನಗೆ ದೇವರ ಆಶೀರ್ವಾದ ಕುಸಿದು ಬಿತ್ತು. ಈಗ ನೀವೇ ಹೋಗಿ ಅವ್ರ ಹತ್ರ ಮಾತಾಡಿದ್ರು ಕೂಡ ಅವ್ರು ಏನು ಹೇಳ್ತಾರೆ? ನಂಗೆ ಅವಳು ಇಷ್ಟ ಇಲ್ಲ, ನನಗಿಷ್ಟ ಆಗಿರೋ ಹಾಗೆ ಬದುಕೋ ಹಕ್ಕು ನನಗಿದೆ, ಹೀಗೆಲ್ಲ ಹೇಳಿದ್ರೆ ನೀವೇನು ಮಾಡ್ತೀರಾ ಅಮ್ಮ? ಸಿಂಪಲ್ ಸುಮಾ, ನಿನ್ನನ್ನು ಬಿಡೋಕೆ ರೆಡಿಯಾಗಿರೋ ಒಬ್ಬ ಗಂಡನ್ನ ಅವನು ಬಿಡೋಕೆ ಮುಂಚೆ ನೀನೇ ಬಿಟ್ಬಿಡು. ಅಂದರೆ ವಿಷಯ ಇಷ್ಟೇ, ಗೌರವ್ಗೆ ನೀನೇ ಡಿವೋರ್ಸ್ ಕೊಟ್ಟು ಬಾ. ಅಮ್ಮ ಅಮ್ಮ, ಅವ್ರ ಮಗು ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ ಅಮ್ಮ. ನಿನ್ನ ಮಗುವಿಂದ ನಾನು ನಿನ್ನನ್ನು ಬೇರೆ ಪಡಿಸ್ತಾ ಇಲ್ಲ ಸುಮಾ, ಆ ಮಗು ತಂದೆಯಿಂದ ನಿನ್ನ ಬೇರ್ಪಡಿಸ್ತಾ ಇದ್ದೀನಿ ಅಷ್ಟೇ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಅಲ್ಲಮ್ಮ, ನಾವೇನು ಅನ್ಯಾಯ ಮಾಡಿದ್ದೀವಿ ಅಂತೇಳಿ ನಮಗೆ ಶಿಕ್ಷೆ? ನಿನಗೆ ಮಾಡೋ ಪೂಜೆಲಿ ಯಾವುದಾದ್ರೂ ದೋಷ ಮಾಡಿದೀವ? ಅಥವಾ ನಿನ್ ಮೇಲಿಟ್ಟಿರೋ ಭಕ್ತಿಲಿ ಏನಾದರೂ ಕಡಿಮೆ ಮಾಡಿದೀವ? ಆದ್ರೂ ನಮ್ಗೆ ಯಾಕಮ್ಮ ಈ ಶಿಕ್ಷೆ? ತಾಳಿ ಕಟ್ಟಿರೋ ಗಂಡ ಕಣ್ಣೆದ್ರಿಗೆ ಇದ್ರು ಅವ್ರ ಜೊತೆ ಬದುಕಬಾರ್ದು ಅಂತ ಯಾಕೆ ನನ್ನ ಹಣೆಯಲ್ಲಿ ಬರ್ದೆ? ಪಾಪ, ಏನೋ ತಪ್ಪು ಮಾಡದೇ ಇರೋ ಸುಮಗೆ ಗಂಡನಿಂದ ದೂರ ಇರೋ ಶಿಕ್ಷೆ ಯಾಕಮ್ಮ ಕೊಟ್ಟೆ? ಏನಮ್ಮ ನಿನ್ ಲೀಲೆ? ಏನೋ ಮನಸ್ಸುಗಳು ಒಡೆದಿದೆ, ಎಲ್ಲ ಸರಿ ಹೋಗುತ್ತೆ,
ಸುಮಾನ ಗೌರವ್ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವನು ಬರ್ಲಿಲ್ಲ. ಅವನ ಕಡೆಯಿಂದ ನೋಟಿಸ್ ಬಂತು. ಇದ್ ಯಾವ ನ್ಯಾಯ? ಅವಳಿಗೆ ಯಾಕಿಂತ ಶಿಕ್ಷೆ? ನೀನು ಅಸಲಿಗೆ ದೇವತೆನಾ? ನಿನಗೆ ಮನಸ್ಸು ಅನ್ನೋದಾದ್ರೂ ಇದೆಯಾ? ನೊಂದ್ಕೋಬೇಡಮ್ಮ ಭುವನೇಶ್ವರಿ, ನೊಂದ್ಕೋಬೇಡ. ನೊಂದ್ಕೊಳ್ದೆ ಇನ್ನೇನ್ ಮಾಡ್ಲಿ ಅರ್ಚಕರೇ? ಆ ದೇವರಿಂದ ಪರೀಕ್ಷೆಗಳೇ ಬರಬಾರ್ದು, ಎಲ್ಲವೂ ಸುಖವೇ ಬರಬೇಕು ಅಂದರೆ ಹೇಗಮ್ಮ? ಹಾಗೇನಾದ್ರು ಆದರೆ ಆ ದೇವರು ಇದಾನೆ ಅನ್ನೋದೇ ಎಲ್ರಿಗೂ ಮರ್ತು ಹೋಗುತ್ತೆ. ಒಂದು ಮಾತು ಮಾತ್ರ ನೆನಪಲ್ಲಿ ಇಟ್ಕೋತಾಯಿ, ನಾವು ಅಮ್ಮನವರನ್ನ ನಂಬುದ್ರು ನಂಬದೇ ಇದ್ರು ಅವಳಿಂದ ಮಾತ್ರ ಯಾರಿಗೂ ಯಾವತ್ತೂ ಕೆಟ್ಟದಾಗೋದಿಲ್ಲ. ಹಾಗೊಂದು ವೇಳೆ ಕೆಟ್ಟದಾದರೂ ಸಹ ಅದರಿಂದ ಏನೋ ಒಳ್ಳೇದಾಗೋ ಸೂಚನೆ ಇದ್ದೇ ಇರುತ್ತೆ. ಹಿಂಗೆ ನೊಂದ್ಕೋಬೇಡ ತಾಯಿ, ನೊಂದ್ಕೊಂಡಿದ್ದು ಸಾಕು. ಎಲ್ಲವನ್ನು ಮರಿ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಅಮ್ಮನವರು ಎಲ್ಲರನ್ನೂ ಕಾಪಾಡ್ತಾರೆ, ಎಲ್ಲವನ್ನು ಅವ್ರಿಗೆ ಬಿಟ್ಬಿಡಮ್ಮ. ಈಗ ನೀವೇ ಹೋಗಿ ಅವ್ರ ಹತ್ರ ಮಾತಾಡಿದ್ರು ಕೂಡ ಅವ್ರು ಏನು ಹೇಳ್ತಾರೆ? ನಂಗೆ ಅವಳು ಇಷ್ಟ ಇಲ್ಲ, ನನಗಿಷ್ಟ ಆಗಿರೋ ಹಾಗೆ ಬದುಕೋ ಹಕ್ಕು ನನಗಿದೆ, ಹೀಗೆಲ್ಲ ಹೇಳಿದ್ರೆ ನೀವೇನು ಮಾಡ್ತೀರಾ ಅಮ್ಮ? ಸಿಂಪಲ್ ಸುಮಾ, ನಿನ್ನನ್ನು ಬಿಡೋಕೆ ರೆಡಿಯಾಗಿರೋ ಒಬ್ಬ ಗಂಡನ್ನ ಅವನ್ ಬಿಡೋಕೆ ಮುಂಚೆ ನೀನೇ ಬಿಟ್ಬಿಡು. ಅಂದರೆ ವಿಷಯ ಇಷ್ಟೇ, ಗೌರವ್ಗೆ ನೀನೇ ಡಿವೋರ್ಸ್ ಕೊಟ್ಬಾ. ಅಮ್ಮ ಅಮ್ಮ ಅವ್ರ ಮಗು ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ ಅಮ್ಮ. ನಿನ್ನ ಮಗುವಿಂದ ನಾನು ನಿನ್ನನ್ನು ಬೇರೆ ಪಡಿಸ್ತಾ ಇಲ್ಲ ಸುಮಾ, ಆ ಮಗು ತಂದೆಯಿಂದ ನಿನ್ನ ಬೇರ್ಪಡಿಸ್ತಾ ಇದ್ದೀನಿ ಅಷ್ಟೇ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಇಲ್ಲಿ ಇದಕ್ಕೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸುಮಾ. ಇದಕ್ಕೆ ಮುಂಚೆ ನಾನೇ ನಿನಗೆ ಡಿವೋರ್ಸ್ ಕೊಡಿಸ್ತೀನಿ ಅಂತ ನೋಟಿಸ್ ಕೊಡಿಸಿದ್ದೆ, ಆದರೆ ಅದನ್ನು ಬೇಡ ಅಂತ ನೀನು ತಡೆದಿದ್ದೆ. ಈಗ ಆಗ್ತಾ ಇರೋದೇನು ಹೇಳು? ಗೌರವ ಲೆಟ್ರ್ ಕಳಿಸಿದ್ದಾನೆ. ನೀವು ನೋಟಿಸ್ ಕಳಿಸಿದಾಗ ಇದೇನೋ ದೊಡ್ಡ ಜಗಳ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅಮ್ಮ. ಆದರೆ ಇವಾಗ ನೋಟಿಸ್ ಕಳಿಸಿರೋದು ಗೌರವ್ ಮಾವ. ಅವ್ರಿಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಅಂತ ನನಗಂತೂ ಗೊತ್ತೇ ಆಗ್ತಾ ಇಲ್ಲ. ಹೋಗಲಿ ಬಿಡು, ನಾನು ಈ ವಿಷಯನ ಗೌರವ್ ಹತ್ರ ಮಾತಾಡಿ ಸರಿಪಡಿಸೋ ಪ್ರಯತ್ನ ಮಾಡ್ಲಾ? ಸೋಲೋ ಪ್ರಯತ್ನನ ನಾವು ಯಾವತ್ತೂ ಮಾಡಬಾರ್ದು ಅಮ್ಮ. ಈಗ ನೀವೇ ಹೋಗಿ ಅವ್ರ ಹತ್ರ ಮಾತಾಡಿದ್ರು ಕೂಡ ಅವ್ರು ಏನು ಹೇಳ್ತಾರೆ? ನಂಗೆ ಅವಳು ಇಷ್ಟ ಇಲ್ಲ, ನನಗಿಷ್ಟ ಆಗಿರೋ ಹಾಗೆ ಬದುಕೋ ಹಕ್ಕು ನನಗಿದೆ, ಹೀಗೆಲ್ಲ ಹೇಳಿದ್ರೆ ನೀವೇನು ಮಾಡ್ತೀರಾ ಅಮ್ಮ? ಸಿಂಪಲ್ ಸುಮಾ, ನಿನ್ನನ್ನು ಬಿಡೋಕೆ ರೆಡಿಯಾಗಿರೋ ಒಬ್ಬ ಗಂಡನ್ನ ಅವನ್ ಬಿಡೋಕೆ ಮುಂಚೆ ನೀನೇ ಬಿಟ್ಬಿಡು. ಅಂದರೆ ವಿಷಯ ಇಷ್ಟೇ, ಗೌರವ್ಗೆ ನೀನೇ ಡಿವೋರ್ಸ್ ಕೊಟ್ಬಾ. ಅಮ್ಮ ಅಮ್ಮ ಅವ್ರ ಮಗು ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ ಅಮ್ಮ. ನಿನ್ನ ಮಗುವಿಂದ ನಾನು ನಿನ್ನನ್ನು ಬೇರೆ ಪಡಿಸ್ತಾ ಇಲ್ಲ ಸುಮಾ, ಆ ಮಗು ತಂದೆಯಿಂದ ನಿನ್ನ ಬೇರ್ಪಡಿಸ್ತಾ ಇದ್ದೀನಿ ಅಷ್ಟೇ. ಅಮ್ಮ, ಈ ಮಗುನ ಅವ್ರ ತಂದೆಯಿಂದ ಬೇರ್ಪಡಿಸುವಂಥ ಅಧಿಕಾರ ನನಗಾಗ್ಲಿ ನಿಮಗಾಗ್ಲಿ ಬೇರೆ ಇನ್ಯಾರಿಗೂ ಇಲ್ಲ ಅಮ್ಮ. ಇದು ಅವನಿಗೆ ಬೇಡದೇ ಇರೋ ಮಗು ಸುಮಾ. ಮಗು ಹುಟ್ಟಿದ ತಕ್ಷಣ ಅಮ್ಮ ಅಂತ ಆಳತ್ತೆ ಹೊರತು ಅಪ್ಪ ಅಂತ ಆಳೋದಿಲ್ಲ. ನಾನು ಇನ್ನೊಂದು ಮಾತು ಹೇಳ ನಿನಗೆ, ಪ್ರಪಂಚದಲ್ಲಿ ಅಪ್ಪ ಇಲ್ಲದೆ ಇರೋ ಮಕ್ಕಳು ಎಷ್ಟೋ ಬೆಳೆದಿವೆ. ಅಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನಾಗಿದೆ ಅಮ್ಮ ನಿಮಗೆ? ಕೈ ಕೊಡೋ ಗಂಡನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನೀನು ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡು ಸುಮಾ, ನಮ್ಮ ಬದುಕಿನಿಂದ ಕೆಲವು ದೂರ ಹೋಗ್ತವೆ ಅಂತ ಗೊತ್ತಾದಾಗ ನಾವೇ ಮೆಂಟಲಿ ಫಿಕ್ಸ್ ಆಗ್ಬಿಡ್ಬೇಕು.
ಆ ಕೆಲಸ ನೀನು ಮಾಡಿ ನಿನ್ನ ನೆಮ್ಮದಿನ ಉಳಿಸ್ಕೊ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ ಅಮ್ಮ, ಅವ್ರನ್ನ ಬಿಟ್ಟು ಏನು ಮಾಡು ಅಂತೀರಮ್ಮ? ಗಂಡನ್ನ ಬಿಟ್ಟ ಹೆಣ್ಣು ಏನು ಮಾಡ್ತಾಳೋ ನೀನು ಅದನ್ನೇ ಮಾಡು ಸುಮ. ಕೆಲವರು ಗಂಡ ಬಿಟ್ಟ ಮೇಲೆ ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಮಗು ಇದೆಯಲ್ಲ ಅನ್ನೋ ಕಾರಣಕ್ಕೆ ಮದುವೆನೇ ಮಾಡ್ಕೊಳ್ದೆ ಮಗುನ ಸಾಕ್ತಾ ಸುಮ್ಮನಾಗ್ಬಿಡ್ತಾರೆ. ಇವೆರಡರಲ್ಲಿ ನಿನಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಗಂಡನ್ನ ಬಿಟ್ಟ ಮೇಲೂ ಒಂದು ಬದುಕು ಅಂತ ಇದ್ದೇ ಇರುತ್ತೆ ಸುಮ. ಅದನ್ನ ನೀನು ಅರ್ಥ ಮಾಡ್ಕೊಂಡು ಗೌರವಗೂ ಅರ್ಥ ಮಾಡ್ಸಮ್ಮ. ನೀನ್ ಬದುಕೋದನ್ನ ನೋಡಿ ಅವನ ನಾಚಿಕೆ ಆಗ್ಬೇಕು. ಆ ರೀತಿ ನೀನು ಬದುಕಿ ತೋರ್ಸಮ್ಮ. ಗಂಡನ ಮೇಲೆ ಕಿಂಚಿತ್ತು ಪ್ರೀತಿ ಇರಲ್ವಲ್ಲ ಹೆಣ್ಣು, ಅಂತವಳಿಗೆ ಹೋಗಿ ಈ ಮಾತನ್ನ ಹೇಳಿ ಅಮ್ಮ. ಖಂಡಿತವಾಗ್ಲೂ ಫಾಲೋ ಮಾಡ್ತಾಳೆ. ಆದ್ರೆ ನನಗೆ ಗೌರವ್ ಮಾವನ ಮೇಲೆ ಅಳ್ತಾನೆ ಮಾಡಕ್ಕಾಗ್ದಲ್ಲಿರೋಷ್ಟು ಪ್ರೀತಿ ಇದೆ. ಅವ್ರನ್ನ ಬಿಟ್ಟು ಬದುಕೋ ಜೀವನನ ನಾನು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಇಂಥ ಸಲಹೆಗಳೆಲ್ಲ ನನ್ನಂತವಳಿಗೆ ರುಚಿಸೋದಿಲ್ಲ. ನಾನಿನ್ ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕೀರ್ತಿ. ಎಲ್ಲಿ ನಿನ್ನ ಅಸಿಸ್ಟೆಂಟ್ ಸುಮಾ ಬಂದಿಲ್ವಾ? ಏನೋ ಗೊತ್ತಿಲ್ಲ ಸರ್, ಇವತ್ತು ಅವಳು ಬಂದಿಲ್ಲ. ಇನ್ನೆಲ್ಲಿ ಬರ್ತಾಳೆ? ನಾನು ಕೊಟ್ಟಿರೋ ಡಿವೋರ್ಸ್ ಪೇಪರ್ಸ್ ನೋಡಿ ಅಲ್ಗಾಡೋಗ್ಬಿಡ್ತಾಳೆ. ಯಾಕೆ ಸರ್, ಸುಮಾಯಿಂದ ಏನಾದರೂ ಕೆಲಸ ಆಗಬೇಕಿತ್ತಾ? ಇಲ್ಲ ಇಲ್ಲ, ಸುಮಾ ನಿನ್ನ ಅಸಿಸ್ಟೆಂಟ್ ಅಲ್ವಾ, ಅವಳ ಹತ್ರ ನನಗೇನು ಕೆಲಸ ಇರುತ್ತೆ. ಅವಳು ಚೇರ್ ಖಾಲಿ ಇತ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಆಹಾ, ಚೋರ ಚಿತ್ತ ಚೋರ. ಸುಮಾ ನಿನ್ನ ಕೈ ಹಿಡಿದು ಚೋರಿ ಅಂತ ಅಪ್ಪಿ ತಪ್ಪಿ ಕೂಡ ಬಾಯಿ ಬಿಡಲ್ಲ ಅಲ್ವಾ? ಇರ್ಲಿ ಇರ್ಲಿ, ಇನ್ನು ಎಷ್ಟು ದಿನ ಅಂತ ಅವಳು ನಿನ್ನ ಹೆಂಡತಿ ಅನ್ನೋದನ್ನ ನನ್ನಿಂದ ಮುಚ್ಚಿಡ್ತೀಯ ನೋಡ್ತೀನಿ. ಮುಖ್ಯವಾಗಿ ಈಗ ಅವನಾದರೂ ಒಳ್ಳೆಯವನಾಗಿದ್ದು ಇನ್ನು ಮಿಕ್ಕಿದವರು ಏನೇ ಆಗಿದ್ರು ನಮ್ಗೆ ಇಷ್ಟು ಕಾಡ್ತಿರ್ಲಿಲ್ಲ. ಮುಖ್ಯವಾಗಿ ನಮ್ಮ ಜೊತೆ ಇರಬೇಕಾದವರೇ ನಮಗೆ ಕೈ ಕೊಟ್ಟು ಹೋಗಾಯ್ತು. ಇನ್ನು ಈ ಡೈವರ್ಸ್ ವಿಷಯದಲ್ಲಿ ಏನೆಲ್ಲ ಆಗುತ್ತೋ ತುಂಬ ಹೆದರಿಕೆ ಆಗ್ತಾ ಇದೆ ಮಾರೈತಿ. ಯಾಕತ್ತೆ ಹೆದರ್ತಾ ಇದ್ದೀರಾ? ಅವ್ರು ಬರೀ ನೋಟಿಸ್ ಕಳಿಸಿರೋದಷ್ಟೇ. ಅದಕ್ಕೆ ನಾನು ಸೈನ್ ಹಾಕಬೇಕು, ಆಗ ಮಾತ್ರನೇ ಡಿವೋರ್ಸ್ ಸಿಗೋದು, ಇಲ್ಲ ಅಂದರೆ ಇಲ್ಲ. ಇಲ್ಲೂ ಕೂಡ ಪರಿಸ್ಥಿತಿ ನಮ್ಮ ಕೈಯಲ್ಲೇ ಇದೆ. ಕೆಟ್ಟ ಗಳಿಗೆ ಬಂದಾಗ ಎಲ್ಲ ಮುಗ್ದೋಯ್ತೇನೋ ಅನ್ನೋ ಥರ ನಡೆಯುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಒಂದಲ್ಲ ಒಂದು ಆಸರೆ ಸಿಕ್ಕೇ ಸಿಗತ್ತೆ. ಅಲ್ಲಿಂದ ಜೀವನ ಬದಲಾಗತ್ತೆ. ಆ ಬದಲಾವಣೆ ಸಿಗೋವರೆಗೂ ಎಲ್ಲರೂ ಸಫರ್ ಮಾಡಬೇಕಷ್ಟೆ. ಈಗ ನೀವೇ ಹೋಗಿ ಅವ್ರ ಹತ್ರ ಮಾತಾಡಿದ್ರು ಕೂಡ ಅವ್ರು ಏನು ಹೇಳ್ತಾರೆ? ನಂಗೆ ಅವಳು ಇಷ್ಟ ಇಲ್ಲ, ನನಗಿಷ್ಟ ಆಗಿರೋ ಹಾಗೆ ಬದುಕೋ ಹಕ್ಕು ನನಗಿದೆ, ಹೀಗೆಲ್ಲ ಹೇಳಿದ್ರೆ ನೀವೇನು ಮಾಡ್ತೀರಾ ಅಮ್ಮ? ಸಿಂಪಲ್ ಸುಮಾ, ನಿನ್ನನ್ನ ಬಿಡೋಕೆ ರೆಡಿಯಾಗಿರೋ ಒಬ್ಬ ಗಂಡನ್ನ ಅವನ್ ಬಿಡೋಕ್ ಮುಂಚೆ ನೀನೇ ಬಿಟ್ಬಿಡು. ಅಂದರೆ ವಿಷಯ ಇಷ್ಟೇ, ಗೌರವ್ಗೆ ನೀನೇ ಡಿವೋರ್ಸ್ ಕೊಟ್ಟು ಬಾ. ಅಮ್ಮ ಅಮ್ಮ, ಅವ್ರ ಮಗು ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ ಅಮ್ಮ. ನಿನ್ನ ಮಗುವಿಂದ ನಾನು ನಿನ್ನನ್ನು ಬೇರೆ ಪಡಿಸ್ತಾ ಇಲ್ಲ ಸುಮಾ, ಆ ಮಗು ತಂದೆಯಿಂದ ನಿನ್ನ ಬೇರ್ಪಡಿಸ್ತಾ ಇದ್ದೀನಿ ಅಷ್ಟೇ. ಈಗ ನೀವೇ ಹೋಗಿ ಅವ್ರ ಹತ್ರ ಮಾತಾಡಿದ್ರು ಕೂಡ ಅವ್ರು ಏನು ಹೇಳ್ತಾರೆ? ನಂಗೆ ಅವಳು ಇಷ್ಟ ಇಲ್ಲ, ನನಗಿಷ್ಟ ಆಗಿರೋ ಹಾಗೆ ಬದುಕೋ ಹಕ್ಕು ನನಗಿದೆ, ಹೀಗೆಲ್ಲ ಹೇಳಿದ್ರೆ ನೀವೇನು ಮಾಡ್ತೀರಾ ಅಮ್ಮ? ಸಿಂಪಲ್ ಸುಮಾ, ನಿನ್ನನ್ನು ಬಿಡೋಕೆ ರೆಡಿಯಾಗಿರೋ ಒಬ್ಬ ಗಂಡನ್ನ ಅವನ್ ಬಿಡೋಕ್ ಮುಂಚೆ ನೀನೇ ಬಿಟ್ಬಿಡು. ಅಂದರೆ ವಿಷಯ ಇಷ್ಟೇ, ಗೌರವ್ಗೆ ನೀನೇ ಡಿವೋರ್ಸ್ ಕೊಟ್ಟು ಬಾ. ಅಮ್ಮ ಅಮ್ಮ, ಅವ್ರ ಮಗು ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ ಅಮ್ಮ. ನಿನ್ನ ಮಗುವಿಂದ ನಾನು ನಿನ್ನನ್ನು ಬೇರೆ ಪಡಿಸ್ತಾ ಇಲ್ಲ ಸುಮಾ, ಆ ಮಗು ತಂದೆಯಿಂದ ನಿನ್ನ ಬೇರ್ಪಡಿಸ್ತಾ ಇದ್ದೀನಿ ಅಷ್ಟೇ. ಮುಖ್ಯವಾಗಿ ಈಗ ಅವನಾದರೂ ಒಳ್ಳೆಯವನಾಗಿದ್ದು ಇನ್ನು ಮಿಕ್ಕಿದವರು ಏನೇ ಆಗಿದ್ರು
ನಮ್ಗೆ ಇಷ್ಟು ಕಾಡ್ತಿರ್ಲಿಲ್ಲ. ಮುಖ್ಯವಾಗಿ ನಮ್ಮ ಜೊತೆ ಇರಬೇಕಾದವರೇ ನಮಗೆ ಕೈ ಕೊಟ್ಟು ಹೋಗಾಯ್ತು. ಇನ್ನು ಈ ಡೈವರ್ಸ್ ವಿಷಯದಲ್ಲಿ ಏನೆಲ್ಲ ಆಗುತ್ತೋ ತುಂಬ ಹೆದರಿಕೆ ಆಗ್ತಾ ಇದೆ ಮಾರೈತಿ. ಯಾಕತ್ತೆ ಹೆದರ್ತಾ ಇದ್ದೀರಾ? ಅವ್ರು ಬರೀ ನೋಟಿಸ್ ಕಳಿಸಿರೋದಷ್ಟೇ. ಅದಕ್ಕೆ ನಾನು ಸೈನ್ ಹಾಕಬೇಕು, ಆಗ ಮಾತ್ರನೇ ಡಿವೋರ್ಸ್ ಸಿಗೋದು, ಇಲ್ಲ ಅಂದರೆ ಇಲ್ಲ. ಇಲ್ಲೂ ಕೂಡ ಪರಿಸ್ಥಿತಿ ನಮ್ಮ ಕೈಯಲ್ಲೇ ಇದೆ. ಕೆಟ್ಟ ಗಳಿಗೆ ಬಂದಾಗ ಎಲ್ಲ ಮುಗ್ದೋಯ್ತೇನೋ ಅನ್ನೋ ಥರ ನಡೆಯುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಒಂದಲ್ಲ ಒಂದು ಆಸರೆ ಸಿಕ್ಕೇ ಸಿಗತ್ತೆ. ಅಲ್ಲಿಂದ ಜೀವನ ಬದಲಾಗತ್ತೆ. ಆ ಬದಲಾವಣೆ ಸಿಗೋವರೆಗೂ ಎಲ್ಲರೂ ಸಫರ್ ಮಾಡಬೇಕಷ್ಟೆ.